ಸೆಲೆಬ್ರಿಟಿ ಲೈಫ್ ಅಂದಾಗ ಅವರ ಸಿನಿಮಾದ ಪಾತ್ರಗಳಾಗಿರ್ಬೋದು, ವೈಯಕ್ತಿಕ ನಿರ್ಧಾರಗಳು ಕೆಲವೊಂದೊಂದು ಸರಿ ಇನ್ಸ್ಪಿರೇಷನ್ ಮಾಡುತ್ತೆ. ಸೊ ಈ ಒಂದು ನಿರ್ಧಾರದಿಂದ ಕೆಲವರಿಗೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ಇತ್ತೀಚೆಗೆ ಸಿನಿಮಾಗಳು ಬಂದಿದೆ ಈ ಥರ ಇನ್ವರ್ಟೋ ಫರ್ಟಿಲೈಸೇಷನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡುವಂಥ ಸಿನಿಮಾಗಳು ತಮಿಳಲ್ಲೂ ಬಂದಿದೆ. ಒಂದು ಯಾವುದೋ ಕನ್ನಡದಲ್ಲಿ ಇತ್ತೀಚೆಗೆ ನೋಡಿದೆ, ಪೂರ್ತಿ ಸಿನಿಮಾ ನೋಡಲಿಲ್ಲ. ವೇರ್ ದೇರ್ ಓಪನ್ಲಿ ಟಾಕಿಂಗ್ ಅಬೌಟ್ ಇಟ್. ಅಟ್ಲೀಸ್ಟ್ ಈಗ ಸಿನಿಮಾಗಳು ಬಂದಿದೆ. ಆದರೆ ಮುಂಚೆ ಕಾನೂನು ಪ್ರಕಾರವಾಗಿ ಏನಿತ್ತಂತ ಹೇಳಿದ್ರೆ, ಈ 5 ವರ್ಷದ ಮುಂಚೆ ಈ IVF ಅಂದರೆ ಕೃತಕ ಗರ್ಭಧಾರಣೆಯನ್ನು ನಾವು ಮಾಡ್ಕೊಳ್ಬೇಕಾದ್ರೆ ಅಥವಾ ಇನ್ವರ್ಟೋ ಫರ್ಟಿಲೈಸೇಷನ್ ನಾವು ಮಾಡ್ಕೊಳ್ಬೇಕಾದ್ರೆ ಇದಕ್ಕೆ ಕಡ್ಡಾಯವಾಗಿ ನಾವು ಮದುವೆ ಆಗಿರಬೇಕು, ದಾಂಪತ್ಯ ಜೀವನದಲ್ಲಿ ಇರಲೇಬೇಕು ಅಂತ ನಮ್ಮ ಕಾನೂನು ಹೇಳಿತ್ತು. ಈಗ ಅದನ್ನು ಕಾನೂನು ಇವಾಗ ಹೆಂಗಸರಿಗೆ ಅವಳ ಜನ್ಮಸಿದ್ಧ ಹಕ್ಕು, ತಾಯಿಯಾಗೋದು ಅವಳ ಇಚ್ಛೆ ಮತ್ತು ಅವಳ ಹಕ್ಕು, ಅವಳ ಸ್ವತಂತ್ರ ಎಲ್ಲ ಅವಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಈಗೇನು ಮಾಡಿದ್ದಾರೆ, 40ರಿಂದ 50 ವರ್ಷದ ವಯೋಮಿತಿಯೊಳಗಿನ ಮಹಿಳೆಯರಿಗೆ ಇದನ್ನು ನಮಗೆ ಕೊಟ್ಟಿದ್ದಾರೆ. ನಾವೇನು ಮದುವೆ ಆಗಬೇಕಂತ ಏನಿಲ್ಲ, ಅಥವಾ ನಾನು ಒಬ್ಬ ಗಂಡಸಿನ ಒಂದು ನೆರಳಲ್ಲಿರಬೇಕು, ಅಣ್ಣ ತಮ್ಮ ಅಥವಾ ಯಾರಾದರೂ ತಂದೆ ಅಥವಾ ಸ್ನೇಹಿತರಾಗಿನೋ ಇನ್ಯಾರೋ ಬಂದು ನಮಗೆ ಸೈನ್ ಹಾಕಬೇಕು ಅನ್ನೋಂಥದ್ದಿಲ್ಲ. ಈಗ ಯಾವುದೇ ಡಾಕ್ಯುಮೆಂಟ್ ಆದ್ರೂ ನಾನೇ ಹೋಗಿ ಹಾಕಬಹುದು. ಆಮೇಲೆ ಇವಾಗ ಶಾಲೆಗಳಲ್ಲಾಗಲಿ ಪಾಸ್ಪೋರ್ಟಲ್ಲಾಗಲಿ ಈಗ ತಾಯಿಯ ಹೆಸರೇ ಬಹುಮುಖ್ಯ ಅನ್ನೋವಂಥದ್ದನ್ನು ನಮ್ಮ ಕಾನೂನು ಇವತ್ತು ನಮಗೆ ಮಾಡಿಕೊಟ್ಟಿದೆ. ಹಾಗಾಗಿ ನಾವು ಹಿಂಜರ್ಕೊಂಡು ಹೌದಪ್ಪ ನನಗೆ ಗಂಡಿನ ಆಸರೆ ಇಲ್ಲ ಅಂತ ಹೇಳಿದ್ರೆ ನನಗೆ ಈ ಹಕ್ಕನ್ನು ನಾನು ಕಳ್ಕೊಂಡಿದ್ದೀನಲ್ಲ ಅನ್ನೋ ಒಂದು ನೋವಲ್ಲಿ ಕೊರಗುವಂಥ ಹೆಣ್ಣಾಗೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಇವತ್ತಿನ ದಿನದಲ್ಲಿ. ಮಾನಸಿಕವಾಗಿ ಇದಕ್ಕೆ ಯಾವ ರೀತಿಯಾಗಿ ಸಿದ್ಧ ಆದರೆ ಹೇಗೆ ಎಲ್ಲ ಈ ಪ್ರೊಸೆಸ್ ಎಲ್ಲ ಇದೆ? ಹೌದು, ಇಟ್ ಟೇಕ್ಸ್ ಟೈಮ್. ಆದರೆ ಏನೇ ಆಗಲಿ ಯಾವತ್ತೇ ಆಗಲಿ ಯಾವತ್ತೂ ಏನು ನ್ಯಾಚುರಲ್ ಇಸ್ ನ್ಯಾಚುರಲ್ ಆಯಿತಾ. ಆಮೇಲೆ ಈಗ ಅಕಸ್ಮಾತ್ ಎಲ್ಲರಿಗೂ ಅದು ದಾಂಪತ್ಯ ಜೀವನದಲ್ಲಿದ್ದರೂ ಸಾಂಗತ್ಯ ಆಗಿರಲ್ಲ ಎಷ್ಟೊಂದು ಸತಿ. ಇಟ್ ಕ್ಯಾನ್ ಬಿ ಅ ಫೋರ್ಸ್ಡ್ ಮ್ಯಾರೇಜ್ ಇರುತ್ತೆ ಎಲ್ಲರಿಗೂ. ನಾಟ್ ದಟ್ ಅವ್ರಿಗೆ ತುಂಬ ಇಷ್ಟಪಟ್ಟು ಮದುವೆ ಆಗಿರೋವಂಥದ್ದಿರಲ್ಲ ಎಷ್ಟೋ ಸತಿ. ಅದನ್ನು ಅವರೆಲ್ಲ ಅಳವಡಿಸ್ಕೊಂಡು ಹೋಗ್ತಾರೆ. ಬಟ್ ನಾವೆಷ್ಟು ನನಗೆ ಪ್ರೀತಿಯಿಂದ ನನಗೊಬ್ಬರು ಪಾರ್ಟ್ನರ್ ಅಂತ ಆಗಿ ಪಾರ್ಟ್ನರ್ ಜೊತೆಗೆ ಒಂದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಾದರೆ ಅದು ಬೇರೆ ಥರನೇ ಇರುತ್ತೆ. ಆದರೆ ನನಗೆ ಅವಕಾಶಗಳು ನನಗೆ ಕೂಡ ಬಂದಿಲ್ಲ ಅಂತ ಹೇಳಿದಾಗ ನನಗೆ ಈ ಆಪ್ಷನ್ ಸಹ ಇತ್ತು. ಬಟ್ ಯೋಚನೆ ಮಾಡಿದ್ದೀನಿ, ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ. ಯಾಕೆ ನೀವು ನೋಡಿರಬಹುದು ನಾನು ಮುಂಚೆಯಿಂದನೂ ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿ ನಂಗೆ ಜಾಸ್ತಿ ಅದು. ಹಾಗಾಗಿ ಆ್ಯಂಡ್ ಐ ಆಮ್ ಅ ಪರ್ಸನ್ ಹೂ ಸೀಸ್ ಯಾವಾಗ್ಲೂ ಮಕ್ಕಳ ಬೆಳವಣಿಗೆಗೆ ಇಬ್ಬರು ಬೇಕು, ಪೋಷಕರು ಇಬ್ಬರು ಬೇಕಾಗತ್ತೆ ಅವರಿಗೆ. ಆಮೇಲೆ ಅವನ ತಾಯಿಯಿಂದ ಒಂದು ಮಗು ಏನೋ ಒಂದು ಪ್ರೇರಣೆ ಪಡ್ಕೊಳ್ತಾ ಇದ್ರೆ ತಂದೆಯಿಂದ ಒಂದು ಪ್ರೇರಣೆ ಪಡ್ಕೊಳ್ತಾ ಇರುತ್ತೆ ಮಗು. ಹಾಗಾಗಿ ಒಂದು ವಾತಾವರಣ ಕರೆಕ್ಟಾಗಿ ಅದಕ್ಕೆ 100% ಸಿಗಬೇಕಂದ್ರೆ ಖಂಡಿತವಾಗ್ಲೂ ತಂದೆ ತಾಯಿ ಇಬ್ಬರು ಬೇಕು ಅನ್ನೋವಂಥದ್ದಿದೆ. ಸೊ ದ್ಯಾಟ್ ಮೇಡ್ ಮೀ ಗೋ ಕನ್ಫ್ಯೂಸ್ ಸ್ವಲ್ಪ ದಿನ. ಯಾಕಂದ್ರೆ ನನ್ನ ನಿಲುವುಗಳೇ ಹೀಗಿದೆ, ಆಮೇಲೆ ನಾನು ಅಂದ್ಕೊಳ್ಳೋದೇ ಹೀಗಿರಬೇಕು ಅಂತ. ಬಟ್ ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ಅದು ಆ ಅವಕಾಶ ನನಗೆ ಸಿಗಲಿಲ್ಲ. ಬಟ್ ಈಸ್ ಇಟ್ ಸ್ಟಿಲ್ ಓಕೆ, ವಿಲ್ ಐ ಬಿ ಏಬಲ್ ಟು ಮ್ಯಾನೇಜ್ ಅಂತ ಎಲ್ಲ ತುಂಬ ನನಗೆ ನಾನು ಪ್ರಶ್ನೆ ಹಾಕ್ಕೊಂಡಿದ್ದೀನಿ. ಅದು 1-2 ದಿನಕ್ಕೆ ಹಾಕ್ಕೊಂಡಿಲ್ಲ, ನಾನು ಹೇಳ್ಬೋದು ವರ್ಷಗಟ್ಟಲೆ ಹಾಕಿದ್ದೀನಿ ಅಂತ ಹೇಳ್ಬೋದು.